ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಎಲ್ಲರಿಗೂ ಉಪಯೋಗ ಆಗುವಂತಹ ವಿಡಿಯೋವನ್ನು ತಗೊಂಡ್ಬಂದಿದ್ದೇನೆ. ಇದು ಸ್ವಂತ ಮನೆಯವರು ಇರುವವರು ಕೂಡ ಮಾಡಬಹುದು, ಮತ್ತು ಬಾಡಿಗೆ ಮನೆ ಇರುವವರು ಕೂಡ ಇದನ್ನು ಮಾಡಿ. ಯಾಕಂತ ಹೇಳಿದರೆ ಸ್ವಂತ ಮನೆ ಇರುವವರು ವಾಸ್ತು ಪ್ರಕಾರನೇ ಎಲ್ಲ ಕೇಳಿಕೊಂಡು ಮಾಡಿಕೊಂಡು ಎಲ್ಲ ಕೇಳಿ ವಾಸ್ತು ಪ್ರಕಾರನೇ ಮನೆ ಕಟ್ಟಿರ್ತಾರೆ. ಆದರೆ ಬಾಡಿಗೆ ಮನೆ ಉಂಟಲ್ಲ, ಬಾಡಿಗೆ ಮನೆ ಯಾರು ಕೂಡ ವಾಸ್ತು ಪ್ರಕಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆಯಿತಾ. ಅದೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಅವರಿಗೆ ಇರುವ ಮನೆ, ಅವರು ವಾಸ ಮಾಡುವ ಮನೆ ಮಾತ್ರ ವಾಸ್ತು ಪ್ರಕಾರ ಮಾಡಿರ್ತಾರೆ. ಬಿಟ್ಟರೆ ಬಾಡಿಗೆಯವರ ಮನೆಯನ್ನು ಯಾರು ಕೂಡ ವಾಸ್ತು ಪ್ರಕಾರ ಕಟ್ಟಿರುವುದಿಲ್ಲ. ಕಟ್ಟಿದ್ರು ಕೂಡ ತುಂಬ ಕಡಿಮೆ, ಎಲ್ಲೋ 1-2 ಮನೆ ನಿಮಗೆ ಕರೆಕ್ಟ್ ವಾಸ್ತು ಪ್ರಕಾರ ಸಿಗ್ಬೋದು. ಬಿಟ್ಟರೆ ಮತ್ತೆ 100ಕ್ಕೆ 99% ಮನೆ ವಾಸ್ತು ಪ್ರಕಾರ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಬಾಡಿಗೆ ಮನೆ ಬಗ್ಗೆ ನಾನು ಹೇಳ್ತಾ ಇರೋದು. ಇವಾಗ ನಾವು ಅಂದರೆ ಸ್ವಂತ ಮನೆ ಆದರೆ ಬಾಗಿಲು ಒಡೆಯೋದು, ಅದು ಮಾಡೋದು, ಇದು ಮಾಡೋದು, ವಾಸ್ತು ಪ್ರಕಾರ ಏನಾದರೂ ತೊಂದರೆ ಇದ್ದರೆ ಅದನ್ನು ಸರಿ ಮಾಡ್ಬೋದು. ಆದರೆ ನಾವು ಬಾಡಿಗೆ ಮನೆಗೆ ಹೋದಾಗ ಉಂಟಲ್ಲ, ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಆಯಿತಾ. ಯಾಕಂತ ಹೇಳಿದರೆ ಅದು ನಮ್ಮ ಮನೆ ಅಲ್ಲಲ್ಲ. ಆದ ಕಾರಣಕ್ಕೆ ನೀವು ಬಾಡಿಗೆ ಮನೆಗೆ ಹೋಗುವಕ್ಕಿಂತ ಮುಂಚೆ ನೀವು ಕೆಲವೊಂದು ಮಾಹಿತಿ ತಗೊಳ್ಬೇಕು. ಏನಂತ ಹೇಳಿದರೆ, ಕೆಲವೊಂದು ಮನೆ ಉಂಟಲ್ಲ, ನೋಡಲಿಕ್ಕೆ ಚೆಂದ ಇರ್ತದೆ. ಎಷ್ಟು ಚೆಂದ ಇರ್ತದೆ ಅಂತ ಹೇಳಿದರೆ, ನಾನು ನಂದು ಏರಿಯಾದ ಬಗ್ಗೆ ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಅಂದರೆ ಯಾವ ಏರಿಯಾದಲ್ಲಿದ್ದೇನೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗುದಿಲ್ಲ. ಆದರೆ ನೀವು ನನ್ನ ವ್ಲಾಗ್ದು ಫಸ್ಟ್ ವಿಡಿಯೋ ನೋಡಿ ಆಯಿತಾ. ನನ್ನ ಬರ್ತ್ಡೇ ಅಂದರೆ ನನ್ನ ಮಗಳ ಬರ್ತ್ಡೇದು ವಿಡಿಯೋ, ಮತ್ತು ಅದರ ನಂತರದ ಒಂದು ವಿಡಿಯೋ, ಅದಕ್ಕೆದ್ದು ಒಂದು ಬೆಳಿಗ್ಗೆಯಿಂದ 9:30ವರೆಗೆ ಕೆಲಸ ಮಾಡೋದು ಒಂದು ವಿಡಿಯೋ ಮಾಡಿದ್ದೆ. ಅದು ನನ್ನ ಫಸ್ಟ್ ವಿಡಿಯೋ. ಅದರಲ್ಲಿ ನೋಡಿ, ಮನೆ ತುಂಬ ಚೆನ್ನಾಗಿದೆ. ಆದರೆ ಎಂತ ಗೊತ್ತುಂಟ, ನಮಗೆ ಆ ಮನೆಗೆ ಹೋದ ಕೂಡಲೇ ಎಷ್ಟು ಕಷ್ಟ ಅನುಭವಿಸಿದ್ವಿ ಅಂತ ಹೇಳಿದರೆ, ಇರುವ ನಮ್ಮ ಯಜಮಾನ್ರದ್ದು ಕೆಲಸ ಕೂಡ ಹೋಯಿತು, ನಂದು ಒಡವೆ ಎಲ್ಲ ಬ್ಯಾಂಕಿಗೆ ಹೋಯಿತು, ಆರೋಗ್ಯದಲ್ಲಿ ಸಮಸ್ಯೆ ಬಂತು. ಆದರೆ ಆ ಮನೆ ನೋಡಲಿಕ್ಕೆ ತುಂಬ ಚೆಂದ ಉಂಟು. ಬಂದವರೆಲ್ಲ ಹೇಳ್ತಾ ಇದ್ರು, ಎಷ್ಟು ಚೆಂದ ಉಂಟು ಈ ಮನೆ, ಎಷ್ಟು ಚೆಂದ ಉಂಟು ಅಂತ ಹೇಳ್ಕೊಂಡು ಹೇಳ್ತಿದ್ರು. ಆದರೆ ಮನೆ ಮಾತ್ರ ಚೆಂದ ಇರೋದು. ವಾಸ್ತು ಅಂದರೆ ಅವರು ಹೇಳುವಾಗ ವಾಸ್ತು ಎಲ್ಲ ಸರಿ ಉಂಟು, ವಾಸ್ತು ಎಲ್ಲ ಸರಿ ಉಂಟು ಅಂತ ಹೇಳ್ಕೊಂಡು ಹೇಳಿದರು. ನಾನು ಹೇಳೋದಂತ ಹೇಳಿದರೆ, ನಿಮಗೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ಎಲ್ಲ ಓನರ್ಗಳು ವಾಸ್ತು ಸರಿ ಉಂಟಂತಲೇ ಹೇಳೋದು, ಯಾರು ವಾಸ್ತು ಸರಿ ಇಲ್ಲ ಅಂತ ಹೇಳ್ಕೊಂಡು ಹೇಳೋದಿಲ್ಲ. ಆದರೆ ನಮಗೆ ಆ ಮನೆಯಲ್ಲಿ ಎಂತ ಆಗಿದ್ದು ಪ್ರಾಬ್ಲಮ್ ಅಂತ ಹೇಳಿದರೆ, ಇವಾಗ ನೀವು ಯಾರಾದರೂ ಆ ಥರದ ಮನೆಯಲ್ಲಿದ್ದರೆ ಜಾಗ್ರತೆ ಮಾಡಿ ಅಂತ ಹೇಳ್ಕೊಂಡು ಹೇಳಲಿಕ್ಕೋಸ್ಕರ ನಾನು ಈ ವಿಡಿಯೋ ಹೇಳಿದ್ದು. ಏನಂತ ಹೇಳಿದರೆ, ಮನೆ ಒಳಗಡೆ ಸಂಪಿತ್ತು ಆಯಿತಾ. ನಮ್ಮ ಆ ಮನೆಯ ಒಳಗಡೆನೇ ಸಂಪಿದ್ದ ಕಾರಣಕ್ಕೆ ಆ ಮನೆ ಅಂದರೆ ಏಳಿಗೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಗೊತ್ತಾಯಿತು. ಆಮೇಲೆ ನಮಗೆ ಅದು ಖಾಲಿ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಈ ವಾಸ್ತು ಸರಿ ಇಲ್ಲ ಅಂತ ಹೇಳ್ಕೊಂಡು ನಾವು ಹೋಗಿರ್ತೇವೆ, ಆ ಮನೆಯಲ್ಲಿ ಕಷ್ಟ ಅನುಭವಿಸ್ತೇವೆ ನೋಡಿ. ಆ ಮನೆಯಿಂದ ಬೇಗ ಖಾಲಿ ಮಾಡಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಖಾಲಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಎಂತಾದ್ರೂ ಒಂದು ಪ್ರಾಬ್ಲಮ್ ಬರ್ತಾ ಇರ್ತದೆ. ಎಂತ ಮಾಡಿದ್ರು ಕೂಡ ಖಾಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಥರ ಸಮಸ್ಯೆ ಬರ್ತದೆ ಆಯಿತಾ. ಆದ ನಂತರ ನಾವು ಕಷ್ಟಪಟ್ಟು ಆ ಮನೆ ಖಾಲಿ ಮಾಡಿಕೊಂಡು ಈ ಮನೆಗೆ ಬಂದ್ವಿ. ಇವಾಗ ಇರುವ ಮನೆ ಆಯಿತಾ, ಇವಾಗ ಇರುವ ಮನೆಗೆ ನಾನು ಬಂದು 2 ವರ್ಷಕ್ಕಿಂತಲೂ ಜಾಸ್ತಿ ಆಯಿತು. ನೀವು ನಂದು ಹಳೆ ವಿಡಿಯೋದಲ್ಲಿ ನೋಡಿ, ನಾನು ಆ ಮನೆಯಲ್ಲಿರುವಾಗ ಹೇಗಿದ್ದೆ, ಆ ಮನೆಯಲ್ಲಿರುವಾಗ ನನ್ನ ಹತ್ರ ಎಂಥ ಸಹ ಇರಲಿಲ್ಲ. ಅದೇ ಈ ಮನೆ ತುಂಬ ಹಳೆಯ ಬಿಲ್ಡಿಂಗ್. ಹಳೆಯ ಅಂತ ಹೇಳಿದರೆ ನೋಡಿದವರು ಹೇಳ್ತಾರೆ, ನಂದು ಈ ಮನೆಗೆ ಬಂದವರೆಲ್ಲ ಹೇಳ್ತಾರೆ, ಇಷ್ಟು ಹಳೆಯ ಬಿಲ್ಡಿಂಗಲ್ಲಿ ಯಾಕಿದ್ದಿ ಅಂತ ಹೇಳ್ಕೊಂಡು ಕೇಳ್ತಾರೆ. ಆದರೆ ಈ ಮನೆಯಲ್ಲಿ ಬಂದ ನಂತರ ನಮಗೆ ಒಳ್ಳೆಯದಾಯಿತು. ಆದ ಕಾರಣಕ್ಕೆ ನಾನು ಹೇಳೋದು, ನೀವು ಮನೆ ಚೆಂದ ಉಂಟು ಅಂತ ಹೇಳ್ಕೊಂಡು ಮನೆ ಮಾಡಿಕೊಂಡು ಹೋಗಬೇಡಿ. ಆದಷ್ಟು ಸ್ವಲ್ಪ ಆದರೂ ವಾಸ್ತು ಸರಿ ಉಂಟು ಅಂತ ಹೇಳ್ಕೊಂಡು ನೋಡಿ. ಆದರೂ ಕೂಡ ಈ ಮನೆಯಲ್ಲಿ ಕೂಡ ನಾನು 100% ವಾಸ್ತು ಸರಿ ಉಂಟು ಅಂತ ಹೇಳ್ಕೊಂಡು ಹೇಳೋದಿಲ್ಲ. ಯಾಕೆ ಅಂತ ಹೇಳಿದರೆ, ದೇವಮೂಲೆಯಲ್ಲಿ, ನಮ್ಮ ಮನೆಯ ದೇವಮೂಲೆಯಲ್ಲಿ ಎಲ್ಲರಿಗೂ ಗೊತ್ತುಂಟು ದೇವಮೂಲೆಯಲ್ಲಿ ಯಾವುದು ಇರಬೇಕು ಅಂತ ಹೇಳಿದರೆ ದೇವರ ಮನೆ ಇರಬೇಕು. ಆದರೆ ನಮ್ಮ ಮನೆಯಲ್ಲಿ ಎಂತಾಗಿದೆ ಅಂತ ಹೇಳಿದರೆ, ಈಗ ಇರುವ ವಾಸವಿರುವ ಮನೆಯಲ್ಲಿ, ನಮ್ಮ ಮನೆ ಅಂತಲ್ಲ, ಈ ಬಿಲ್ಡಿಂಗಲ್ಲಿರುವ ಎಲ್ಲ ಮನೆಯಲ್ಲಿ ಕೂಡ ಹಾಗೆ 9 ಮನೆ ಉಂಟು. 9 ಮನೆಯಲ್ಲಿ ಕೂಡ ಹಾಗೆ ದೇವಮೂಲೆಯಲ್ಲಿ ಬಾತ್ರೂಮ್ ಉಂಟು. ಬಾತ್ರೂಮ್ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ದೇವಮೂಲೆಯಲ್ಲಿ ದೇವರು ಮಾತ್ರ ಇರಬೇಕಲ್ವಾ. ಆದರೆ ನಮ್ಮದು ಬಾತ್ರೂಮ್ ಉಂಟು, ಈಗಿದ್ದು ಮನೆಯಲ್ಲಿ ಬಾತ್ರೂಮ್ ಉಂಟು ದೇವಮೂಲೆಯಲ್ಲಿ. ಜೊತೆಗೆ ಎಂತಂತ ಹೇಳಿದರೆ, ಅಡಿಗೆ ಮನೆಯಿಂದ ಬಾತ್ರೂಮ್ಗೆ ಹೋಗಬೇಕು ಆಯಿತಾ. ಅದಕ್ಕೆ ಸಪ್ರೇಟ್ ಬಾಗಿಲಿಲ್ಲ, ಅಡಿಗೆ ಮನೆಯಿಂದನೇ ನಾವು ಬಾತ್ರೂಮ್ಗೆ ಹೋಗಬೇಕಾದ್ರೆ. ಆವಾಗ ನನಗೆ ಈ ಮನೆಗೆ ಬಂದವರೆಲ್ಲ ತುಂಬ ಜನ ಹೇಳಿದರು, ಎಂತ ಹೇಳಿದರೆ, ದೇವಮೂಲೆಯಲ್ಲಿ ಬಾತ್ರೂಮ್ ಉಂಟಲ್ಲ, ಯಾಕೆ ಈ ಮನೆ ಮಾಡಿದ್ವಿ, ನಿಮಗೆ ಕಷ್ಟ ಬರ್ತದೆ ಅಂತ ಹೇಳ್ಕೊಂಡು ಹೇಳಿದರು ಆಯಿತಾ. ಆದ ಕಾರಣಕ್ಕೆ ನಾನು ಕೆಲವೊಂದು ಚೇಂಜಸ್ ಮಾಡಿದೆ ಮನೆಯಲ್ಲೇ. ಕೆಲವೊಂದು ಚೇಂಜಸ್ ಮಾಡಿದ ನಂತರ ನನಗೆ ನೋಡಿ, ನೀವು ನನ್ನ ಹಳೆಯ ವಿಡಿಯೋ ನೋಡಿ, ನನ್ನ ಹತ್ರ ಎಂತ ಸಹ ಇರಲಿಲ್ಲ. ಇವಾಗ ನೋಡಿ, ನಾವು ಸ್ವಲ್ಪ ಅಂದರೆ ನಾವು ತುಂಬ ಇಂಪ್ರೂವ್ ಆಗಿದೆ ಅಂತ ಹೇಳ್ಕೊಂಡು ಹೇಳೋದಿಲ್ಲ, ತಕ್ಕ ಮಟ್ಟಿಗೆ ನಾವು ಸ್ವಲ್ಪ ಮೇಲೆ ಬಂದಿದ್ದೇವೆ. ಆದ ಕಾರಣಕ್ಕೆ ಹೇಳೋದು, ಅದು ಏನು ಚೇಂಜಸ್ ಅಂತ ಹೇಳ್ಕೊಂಡು ಹೇಳ್ತೇನೆ. ನೀವು ಮನೆ ನೋಡುವಾಗ ಫಸ್ಟ್ ಎಂತ ಮಾಡಬೇಕು ಅಂತ ಹೇಳಿದರೆ, ಚಂದದ ಮನೆ ನೋಡಬೇಡಿ. ನಿಮಗೆ ವಾಸ್ತು ಸರಿ ಉಂಟಾ ಆ ಥರದ್ದು ಮನೆ ನೋಡಿ ಒಂದು ಆಯಿತಾ. ವಾಸ್ತು ಪ್ರಕಾರ 100% ಸಿಗೋದಿಲ್ಲ. ಸಾಧಾರಣ ಆಗಿ ನಿಮಗೆ ಬಾಗಿಲು ಆಗ್ತದ ಅಥವಾ ಮನೆ ಒಳಗಡೆ ಸಂಪಿರುವ ಮನೆಯನ್ನು ಮಾಡಬೇಡಿ. ಎರಡನೇದು ಏನಂತ ಹೇಳಿದರೆ, ಮೇಯ್ನ್ ಡೋರ್ಗೆ ಕರೆಕ್ಟಾಗಿ ದೇವರ ಕೋಣೆ ಇದ್ದರೆ, ಅಂದರೆ ನಿಮ್ಮ ಮನೆಯ ಮೇಯ್ನ್ ಡೋರ್ ಉಂಟಲ್ಲ, ಅದಕ್ಕೆ ಕರೆಕ್ಟಾಗಿ ಎದುರುಗಡೆನೇ ಇನ್ನೊಂದು
ಅಂದರೆ ದೇವರ ಮನೆ ಇದ್ರೆ ಉಂಟಲ್ಲ ಅದು ಕೂಡ ಮನೆಗೆ ಹೋಗಬೇಡಿ. ಯಾಕಂತ ಹೇಳಿದರೆ ಇಲ್ಲಿ ಒಳಗಡೆ ಬರೋಕ್ಕೂ ಈ ಕಡೆಯಿಂದ ದೇವ್ರ ಮನೆಗೂ ಕರೆಕ್ಟ್ ಆಗಿರ್ತದಲ್ಲ, ಆವಾಗ ಎಂತ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯಲ್ಲಿ ನಿಲ್ಲುವುದಿಲ್ಲ, ಅಲ್ಲಿಂದ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ ಕಾರಣಕ್ಕೆ ನೀವು ಮೇನ್ ಡೋರ್ಗೆ ಕರೆಕ್ಟಾಗಿ ದೇವರ ಮನೆ ಇದ್ರೆ ಕೂಡ ಆ ಥರದ್ದು ಮನೆ ಕೂಡ ಮಾಡಬೇಡಿ. ಮತ್ತೆ ಎಂತಂತ ಹೇಳಿದರೆ, ಇವಾಗ ಒಂದು ಮನೆಯಿಂದ ಇನ್ನೊಂದು ಮನೆಯ ಬಾಗಿಲು, ಇವಾಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇದು ನನ್ನ ಮನೆ ಅಂತ ಹೇಳುವ, ಇದು ಇನ್ನೊಂದು ಮನೆ ನಮ್ಮ ಮನೆಯ ಬೇರೆ ಮನೆ ಅಂತ ಹೇಳುವ, ಈ ಮನೆಯ 2 ಮನೆಯ ಬಾಗಿಲು ಉಂಟಲ್ಲ, ಅಂದರೆ ಮೇನ್ ಡೋರ್ ಒಂದೇ ಥರಕ್ಕೆ ಇರಬಾರ್ದು. ಅಂದರೆ ಆ ಮುಖ ಈ ಮುಖ, ಅಂದರೆ ಈ ಮನೆದು ಮೇನ್ ಡೋರ್ ಮತ್ತು ಈ ಮನೆಯ ಮೇನ್ ಡೋರ್ ಒಂದೇ ಲೆಕ್ಕದಲ್ಲಿ ಇದ್ದರೆ ಕೂಡ ನಿಮಗೆ ಮನೆ ಏಳಿಗೆ ಆಗೋದಿಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೆ ಪರವಾಗಿಲ್ಲ, ಒಂದೇ ಥರ, ಅಂದರೆ ನಿಮ್ಮದು ಕೂಡ ಮೇನ್ ಡೋರ್ ಅದೇ ಜಾಗದಲ್ಲಿ ಸೇಮ್ ಅದೇ ಥರದಲ್ಲಿ ಮೇನ್ ಡೋರ್ ಅವ್ರದ್ದು ಕೂಡ, ಅಂದರೆ ಬೇರೆಯವ್ರದ್ದು ಮನೆ ಕೂಡ ಇದ್ದರೆ ಉಂಟಲ್ಲ, ಹಾಗೆ ಇದ್ದರೆ ಕೂಡ ಆ ಥರದ್ದು ಮನೆ ಮಾಡಲಿಕ್ಕೆ ಹೋಗಬೇಡಿ. ನನಗೆ ತಿಳಿದಷ್ಟು ನಾನು ನಿಮಗೆ ಮಾಹಿತಿ ನೀಡಿದ್ದೇನೆ. ಮತ್ತು ಕೆಲವೊಂದು ಉಂಟಲ್ಲ, ಕೆಲವರಿಗೆ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಅವರಿಗೆ, ಅಂದರೆ ನಿಮ್ಮ ಮನೆಯ ಹೆಂಗಸರಿಗಲ್ಲ, ಮನೆಯಲ್ಲಿ ಯಾರು ನಿಮ್ಮ ಮನೆಯ ಇಡೀ ಮನೆಯನ್ನು ಮೇಂಟೈನ್ ಮಾಡ್ತಾರೆ ನೋಡಿ, ಅವರಿಗೆ ಉಂಟಲ್ಲ ಯಾವುದು ಡೋರ್ ಆಗ್ತದೆ ನೋಡಿ ಅಂಥ ಡೋರನ್ನು ಮಾಡ್ಕೊಂಡು ಹೋಗಿ. ಅಂದರೆ ಕೆಲವರಿಗೆ ಮುಳುಗ ಬಾಗ್ಲು, ಸೂರ್ಯನ ಬಾಗ್ಲು, ಯಮನ್ ಬಾಗ್ಲು ಅಂತ ಹೇಳ್ಕೊಂಡಿದ್ದೆ ಅಲ್ವಾ, ಆದ ಕಾರಣ ನಂದಿ ಬಾಗ್ಲು ಅಂತ ಹೇಳ್ಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಬಾಗಿಲಾಗ್ತದೆ. ಈಗ ನಮಗೆ ನಂದಿ ಬಾಗಿಲಾಗ್ತದೆ, ಆದ ಕಾರಣಕ್ಕೆ ನಾವು ನಂದಿ ಬಾಗಿಲಿನ ಮನೆಯನ್ನು ಜಾಸ್ತಿ ನೋಡ್ತೇವೆ. ಅದೇ ಥರ ನಿಮಗೆ ಯಾವುದು ಬಾಗಿಲು ಆಗ್ತದೆ ನೋಡಿ ಆ ಬಾಗಿಲನ್ನು ನೋಡಿಕೊಂಡು ಮನೆ ಮಾಡಿ, ಬಾಡಿಗೆ ಮನೆ ಮಾಡುವವರು. ಇವಾಗ ನಾವು ಮನೆಗೆ ಹೋಗಿ ಆಯಿತಾ, ಆ ಮನೆಯಲ್ಲಿ ಸ್ವಲ್ಪ ವಾಸ್ತು ಹೆಚ್ಚು ಕಡಿಮೆ ಉಂಟು, ಅಂದರೆ ತುಂಬ ವಾಸ್ತು ಹೆಚ್ಚು ಕಡಿಮೆ ಇಲ್ಲ, ಸ್ವಲ್ಪ ಉಂಟು ಆಚೆ ಈಚೆ ಉಂಟು ಅಂತ ಹೇಳ್ಕೊಂಡು, ಆದರೆ ಇವಾಗ ನಾನು ಹೇಳಿದ ಕೆಲವೊಂದು ವಸ್ತುವನ್ನು ಮನೆಗೆ ತಂದು ಇಡಿ, ಆವಾಗ ನಿಮಗೆ ಆ ವಸ್ತುವಿನಿಂದ ನಿಮಗೆ ಗೊತ್ತಾಗ್ತದೆ ಆ ಮನೆಯಲ್ಲಿ ನಿಮಗೆ ಏಳಿಗೆ ಆಗ್ತದೆ ಇಲ್ವಾ ಅಂತ ಹೇಳ್ಕೊಂಡು, ಆ ವಸ್ತುವಿನಿಂದ ಗೊತ್ತಾಗ್ತದೆ. ನಾನು ಜಾಸ್ತಿ ತಡ ಮಾಡೋದಿಲ್ಲ, ಅದು ಯಾವ ವಸ್ತು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ನೋಡಿ. ಫಸ್ಟ್ ಮೊದಲನೇ ವಸ್ತು ಏನಂತ ಹೇಳಿದರೆ, ನೀವು ಯಾವುದೇ ಬಾಡಿಗೆ ಮನೆಗೆ ಹೋಗಿ ಆಯಿತಾ, ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ಯಾವುದೇ ಮನೆಯಲ್ಲಾದರೂ ಇದು ವಾಸ್ತು ಗಿಡವನ್ನು ಒಂದು ಮನೆಯಲ್ಲಿ ತಂದು ಇಟ್ಕೊಳ್ಬೇಕು. ಯಾಕಂತ ಹೇಳಿದರೆ ಆ ವಾಸ್ತು ಗಿಡದ ಬೆಳವಣಿಗೆಯಿಂದ ನಿಮಗೆ ಗೊತ್ತಾಗ್ತದೆ ಆ ಮನೆ ಏಳಿಗೆ ಆಗ್ತದೆ ಇಲ್ವಾ ಅಂತ ಹೇಳ್ಕೊಂಡು. ಅವರು ವಾಸ್ತು ಗಿಡ ಕೊಡುವಾಗ ನಿಮಗೆ ಈ ಥರದ್ರಲ್ಲಿ ಕೊಡೋದಿಲ್ಲ, ಗ್ಲಾಸ್ದು ಬರುತ್ತಲ್ಲ ಅದರಲ್ಲಿ ಕೊಡ್ತಾರೆ. ನಾನು ಈ ಥರದ್ರಲ್ಲಿ ಹಾಕಿಟ್ಟಿದ್ದೇನೆ. ಯಾಕಂತ ಹೇಳಿದರೆ ನಂದು ಗಿಡ ಉಂಟಲ್ಲ ತುಂಬ ದೊಡ್ಡ ಆಗ್ತಾ ಉಂಟು, ಅದು ಗ್ಲಾಸ್ ಉಂಟಲ್ಲ ಅದು ಚಿಕ್ಕದಾಯಿತು, ಆದ ಕಾರಣಕ್ಕೆ ನಾನು ಈ ಥರದ್ದು ತಂದು ಇದರಲ್ಲಿ ಹಾಕಿಟ್ಟಿದ್ದೇನೆ. ಇವಾಗ ನಿಮ್ಮ ಮನೆಯಲ್ಲಿ ಏಳಿಗೆ ಇಲ್ಲ, ನಿಮ್ಮ ಮನೆಗೆ ಏಳಿಗೆ ಕಡಿಮೆ ಉಂಟು, ಆ ಮನೆಯಿಂದ ನಿಮಗೆ ಕೆಟ್ಟದಾಗ್ತದೆ ಅಂತ ಹೇಳ್ಕೊಂಡಾದರೆ ನೀವು ಇದಕ್ಕೆ ಎಷ್ಟೇ ಸೇವೆ ಮಾಡಿ, ಅಂದರೆ ಇದಕ್ಕೆ ಟೈಮ್ಗೆ ನೀರು ಹಾಕಿ, ಮತ್ತು ಅಂದರೆ ಬೆಳಿಗ್ಗೆ ಹೊತ್ತು ಒಂದು ಅರ್ಧ ಗಂಟೆ ಆದರೂ ಬಿಸಿಲಿಗಿಡಿ, ಆ ಥರ ಎಂತ ಮಾಡಿದರೂ ಕೂಡ ಇದು ಗಿಡ ಸತ್ತು ಹೋಗ್ತದೆ. ಅಂದರೆ ಇದ್ರದ್ದು ಎಲೆ ಎಲ್ಲ ಉಂಟಲ್ಲ ಹಳದಿ ಬರ್ತದೆ, ಎಲೆ ಎಲ್ಲ ಅರಿಶಿನ ಬರ್ತದೆ, ಆ ಥರ ಎಲ್ಲ ತೊಂದರೆ ಆಗ್ತದೆ. ಆವಾಗ ನಿಮಗೆ ಗೊತ್ತಾಗ್ತದೆ. ಅಂದರೆ ನೀವು ಅದಕ್ಕೆ ನೀರೆಲ್ಲ ಹಾಕದೆ ಅದು ಸತ್ತು ಹೋದರೆ ಅರಿಶಿನ ಆದರೆ ಬೇರೆ ಆಯಿತಾ, ನೀವು ಎಲ್ಲ ಅದಕ್ಕೆ ಉಪಚಾರ ಮಾಡಿದರೂ ಕೂಡ ಅದು ಬೆಳೀತಾ ಇಲ್ಲ, ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನಿಮಗೆ ಆ ಮನೆಯಲ್ಲಿ ಒಳ್ಳೇದಾಗುವುದಿಲ್ಲ ಅಂತ ಹೇಳ್ಕೊಂಡು ಅರ್ಥ ಆಯಿತಾ. ನೀವು ಇದಕ್ಕೆ ಬಿಸಿಲು ಬೇಕಂತ ಇಲ್ಲ ಆಯಿತಾ, ಮನೆಯ ಒಳಗಡೆ ಇರುವ ಸಸ್ಯನೇ ಇದು ಆಯಿತಾ. ಅಂದರೆ ಇದಕ್ಕೆ ಬಿಸಿಲು ಬೇಕಂತಲೇ ಇಲ್ಲ, ನೀವು ಆಮೇಲೆ ಎಣಿಸ್ಕೋಬೋದು ನಮ್ಮ ಮನೆ ಒಳಗಡೆ ಬಿಸಿಲು ಬರೋದಿಲ್ಲಲ್ಲ, ಅದಕ್ಕೆ ನಮ್ಮ ಗಿಡ ಬಾಡಿ ಹೋಗಿದೆ, ಇಲ್ಲದ್ರೆ ಹಳದಿ ಆಗಿದೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಬೋದು. ಇದಕ್ಕೆ ಬಿಸಿಲು ಬೇಕಂತಲೇ ಇಲ್ಲ ಆಯಿತಾ. ನಾನು ತೊಗೊಂಬರುವಾಗ ಇಷ್ಟೇ ಇತ್ತು ಚಿಕ್ಕದು, ಇವಾಗ ನೋಡಿ ಯಾವ ಥರ ಆಗಿದೆ, ಇಷ್ಟು ದೊಡ್ಡದಾಗಿದೆ ನೋಡಿ. ಇದರಿಂದ ನಮಗೆ ಗೊತ್ತಾಗ್ತದೆ ಏನಂತ ಹೇಳಿದರೆ ನಮಗೆ ಈ ಮನೆಯಿಂದ ಕೆಟ್ಟದಾಗುವುದಿಲ್ಲ, ಈ ಮನೆಯಲ್ಲಿ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಈ ಗಿಡದಿಂದ ಗೊತ್ತಾಗ್ತದೆ. ಒಂದು ವೇಳೆ ನೀವು ಗಿಡ ತೊಗೊಬಂದು ಅಂದರೆ ಇದನ್ನು ತೊಗೊಬಂದು ಇದು ಬೆಳವಣಿಗೆನೇ ಆಗ್ತಾ ಇಲ್ಲ, ನಿಮಗೆ ತರುವಾಗ ಹೇಗೆ ಇತ್ತು ನೋಡಿ ಅದೇ ಥರ ಇದೆ ಅಂತ ಹೇಳ್ಕೊಂಡಾದರೆ ಆ ಮನೆಯಲ್ಲಿ ಕೂಡ ನಿಮಗೆ ಏಳಿಗೆ ಆಗೋದಿಲ್ಲ. ಎಲೆಗಳು ಅರಿಶಿನ ಆದರೂ ಕೂಡ ನಿಮಗೆ ಆ ಮನೆಯಲ್ಲಿ ಏಳಿಗೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಅರ್ಥ. ಮತ್ತು ಇದು ಬೆಳವಣಿಗೆನೇ ಆಗಲಿಲ್ಲ ಅಂತ ಹೇಳ್ಕೊಂಡಾದರೂ ಕೂಡ ಇದು ಮನೆಯಲ್ಲಿ ಏಳಿಗೆ ಆಗೋದಿಲ್ಲ ಅಂತಲೇ ಅರ್ಥ ಆಯಿತಾ. ನಾನು ಆದ ಕಾರಣಕ್ಕೆ ನಮಗೆ ಗೊತ್ತಾಗ್ತದೆ ಏನಂತ ಹೇಳಿದರೆ ಈ ಮನೆಯಲ್ಲಿ ಕೆಟ್ಟ ಎನರ್ಜಿ ಇದ್ದರೂ ಕೂಡ ಇದೆಲ್ಲ ಎಳ್ಕೊಳ್ತದೆ, ಏನು ನಮಗೆ ಪ್ರಾಬ್ಲಮ್ ಆಗೋದಿಲ್ಲ ಈ ಮನೆಯಿಂದ ಅಂತ ಹೇಳ್ಕೊಂಡು ಗೊತ್ತಾಗ್ತದೆ. ಇದಕ್ಕೆ ನಾನು ನೀರು ಬಿಟ್ಟು ಬೇರೆ ಎಂತ ಸಹ ಹಾಕೋದಿಲ್ಲ ಆಯಿತಾ. ನೀರು ಮಾತ್ರ ಖಾಲಿಯಾದಾಗೂ ಹಾಕ್ತೇನೆ, ಬಿಟ್ಟರೆ ನೋಡಿ ಮಣ್ಣು ಕೂಡ ಇಲ್ಲ ನೋಡಿ ಇದು ನೀರು ಮಾತ್ರ. ಮತ್ತು ನೀವು ಬೇರೆ ಎಂತ ಸಹ ಹಾಕಲಿಕ್ಕೆ ಇಲ್ಲ, ನೀರು ಮಾತ್ರ ಹಾಕಲಿಕ್ಕೆ, ಮಣ್ಣೆಲ್ಲ ಹಾಕಲಿಕ್ಕೆ ಇಲ್ಲ. ಹೀಗೆ ಇಟ್ಟು ನೋಡಿ, ನಾನು ಬರೀ ನೀರಲ್ಲಿ ಹಾಕಿ ಇಟ್ಟರೂ ಕೂಡ ನೋಡಿ ಇಷ್ಟು ಒಳ್ಳೆ ಬೆಳವಣಿಗೆ ಆಗಿದೆ. ನಿಮ್ಮ ಮನೆಯಲ್ಲಿ ಕೂಡ ಇದೇ ಥರ ಚೆಂದ ಬೆಳೀತಾ ಇದೆ, ದೊಡ್ಡದಾಗ್ತಾ ಇದೆ ಗಿಡ ಅಂತ ಹೇಳಿದರೆ ಆ ಮನೆಯಿಂದ ನೀವು ಖಾಲಿ ಮಾಡಿ ಹೋಗುವ ಅಗತ್ಯ ಇಲ್ಲ, ನಿಮಗೆ ಆ ಮನೆ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು. ಎರಡನೇ ವಸ್ತು ಏನಂತ ಹೇಳಿದರೆ ನೋಡಿ, ಎರಡನೇದು ಗಿಡ ಏನಂತ ಹೇಳಿದರೆ ವಾಸ್ತು ಗಿಡ. ಇದು ಕೂಡ ವಾಸ್ತು ಗಿಡನೇ ಆಯಿತಾ. ನಿಮಗೆ ಇದರಲ್ಲಿ ಹೇಗೆ ಗೊತ್ತಾಗ್ತದೆ ಅಂತ ಹೇಳ್ಕೊಂಡು ಹೇಳಿದರೆ ಇದು ನೀವು ನಿಮ್ಮ ಮನೆಗೆ ತಂದು ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ವಾಸ್ತು ಸರಿ ಇಲ್ಲ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿಗೆ ಎಣಿಸಿದರೆ, ಅಥವಾ ವಾಸ್ತು ಸರಿ ಇಲ್ಲ ಅಂತ ಹೇಳ್ಕೊಂಡು ಅಲ್ಲ, ವಾಸ್ತು ಸರಿ ಇದ್ರೂ ಕೂಡ ಇದನ್ನು ತಂದು ಇಟ್ಕೋಬೋದು. ನಿಮಗೆ ಹಾಗೆ ಎಣಿಸಿದರೆ ಎಂತ ಮಾಡಿ ಅಂತ ಹೇಳಿದರೆ ಈ ಗಿಡವನ್ನು ಮನೆಗೆ ತಂದು ಇಟ್ಕೊಳ್ಳಿ.
ಇದೆ ಎಂತ ಅಂತ ಹೇಳಿದ್ರೆ ಅರಶಿನ ಆಗೋದು ಅದೆಲ್ಲ ತೊಂದರೆ ಇಲ್ಲ ಇದರಲ್ಲಿ, ಅಂದರೆ ಸಾಯ್ತದೆ ಹಾಗೆಲ್ಲ ತೊಂದರೆ ಇಲ್ಲ. ನಿಮಗೆ ಮನೆಯಲ್ಲಿ ಒಂದು ವಾಸ್ತು ಸರಿ ಇಲ್ಲ ಅಂತ ಹೇಳ್ಕೊಂಡು ಆದರೆ, ಅಂದರೆ ನಿಮಗೆ ಮನೆಗೆ ಹೋದ ನಂತರ ನಿಮಗೆ ಏಳಿಗೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಆದರೆ, ಇದು ನೋಡಿ ನಾವು ಒಂದು ತರುವಾಗ ಇದು ಒಂದು ಗಿಡ ಮಾತ್ರ ಇತ್ತು ನೋಡಿ, ಇದು ಮಧ್ಯ ಉಂಟಲ್ಲ ಅದು ಮಾತ್ರ. ಇವಾಗ ನೋಡಿ ಇಲ್ಲಿ ಎಕ್ಸ್ಟ್ರಾ ಇದೊಂದು 2 ಗಿಡ ಬೆಳೆದಿದೆ ನೋಡಿ ಎಕ್ಸ್ಟ್ರಾ, ಇವಾಗ 3 ಉಂಟು. ನಿಮ್ಮದು ಮನೆಯಲ್ಲಿ ಒಂದು ವೇಳೆ ವಾಸ್ತು ಸರಿ ಇಲ್ಲ, ನಿಮಗೆ ಮನೆಗೆ ಏಳಿಗೆ ಆಗೋದಿಲ್ಲ, ಮನೆ ನಿಮಗೆ ಒಳ್ಳೇದಾಗೋದಿಲ್ಲ ಅಂತ ಹೇಳ್ಕೊಂಡಾದರೆ ಎಕ್ಸ್ಟ್ರಾ ಈ ಥರ ಗಿಡ ಉಂಟಲ್ಲ ಅದು ಬೆಳೆಯೋದಿಲ್ಲ, ಬರೀ ಇದು ಮಾತ್ರ ಇರ್ತದೆ ತಮ್ಮ. ನೀವು ತಗೊಳ್ಳುವಾಗ ಯಾವ ಗಿಡ ಇತ್ತು ನೋಡಿ ಅದು ಮಾತ್ರ ಇರ್ತದೆ. ಮತ್ತು ಎಕ್ಸ್ಟ್ರಾ ಯಾವುದು ಅಂದರೆ ಚಿಕ್ಕ ಚಿಕ್ಕ ಇದು ಸಸಿ ಎಲ್ಲ ಬರೋದಿಲ್ಲ ಆಯಿತಾ. ಇದಕ್ಕೆ ಕೂಡ ಹಾಗೆ ಬಿಸಿಲು ಬೇಕಂತ ಇಲ್ಲ, ಇದನ್ನು ಮನೆ ಒಳಗಡೆ ಬೇಕಾದರೆ ಇಡ್ಬೋದು, ಮನೆಯಿಂದ ಹೊರಗಡೆ ನಿಮ್ಮ ಮನೆ ಎದುರುಗಡೆ, ಮತ್ತು ಬೇರೆಯವ್ರ ಮನೆ ಎದುರುಗಡೆ ಅಲ್ಲ, ನಿಮ್ಮ ಮನೆಯ ಬಾಗಿಲ ಹತ್ರ ಇದನ್ನು ಇಡಿ. ಇದರಲ್ಲಿ ಗೊತ್ತಾಗ್ತದೆ ನಿಮಗೆ ನಿಮ್ಮ ಮನೆಗೆ ವಾಸ್ತು ಒಳ್ಳೇದಾಗ್ತದೆ, ನಿಮಗೆ ಆ ಮನೆಯಿಂದ ನಿಮಗೆ ಏಳಿಗೆ ಆಗ್ತದೆ ಒಳ್ಳೇದಾಗ್ತದಂತ ಈ ಗಿಡದಿಂದ ಕೂಡ ಗೊತ್ತಾಗ್ತದೆ. ಇದೆಲ್ಲ ಅಂಗಡಿಯಲ್ಲಿ ನಿಮಗೆ ಸಿಗ್ತದೆ, ವಾಸ್ತುವಿನ ಅಂಗಡಿಯಲ್ಲಿ, ಅಂದರೆ ಆ ವಾಸ್ತುವಿನ ಐಟಮ್ಗಳನ್ನು ಇಟ್ಕೊಂಡಿರ್ತಾರೆ ನೋಡಿ, ಆ ಅಂಗಡಿಯಲ್ಲಿ ಇದು ಸಿಗ್ತದೆ ಆಯಿತಾ. ಈ ಥರದ್ದು ಒಂದು ಗಿಡವನ್ನು ಆದಷ್ಟು ಮನೆಗೆ ತಂದು ಇಟ್ಕೊಳ್ಳಿ, ಮನೆ ಒಳಗಡೆ ಅಥವಾ ಹೊರಗಡೆ ಇಡಿ. ಅದರಲ್ಲಿ ಗೊತ್ತಾಗ್ತದೆ ನಿಮಗೆ ಆ ಮನೆಯಲ್ಲಿ ಒಳ್ಳೇದಾಗ್ತದೆ ಇಲ್ವಾ ಅಂತ. ಆ ಗಿಡನೂ ಇಂಪಾರ್ಟೆಂಟ್, ಅದಕ್ಕೆ ಆವಾಗ ತೋರಿಸಿದ್ ನೋಡಿ, ಅದು ಕೂಡ ಹಾಗೆ ಮನೆಗೆ ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರು ಕೂಡ ಅದು ಸರಿ ಆಗುವ ಹಾಗೆ ಮಾಡ್ತದೆ. ಅದು ಅದರ ಹತ್ರ ಆಗುವಷ್ಟು ನೋಡ್ತದೆ, ಅದು ಆಗುದೇ ಇಲ್ಲ ಅಂತ ಹೇಳಿದರೆ ಆ ಗಿಡ ಸತ್ತು ಹೋಗ್ತದೆ ಆಯಿತಾ. ಅದೇ ಥರ ಇದು ಕೂಡ ಹಾಗೆ ಆಯಿತಾ, ಇದು ಕೂಡ ಹಾಗೆ, ಇದು ಚಿಕ್ಕ ಚಿಕ್ಕ ಸಸಿಗಳು ಬರುವುದಿಲ್ಲ ವಾಸ್ತು ಸರಿ ಇಲ್ಲ ಅಂತ ಹೇಳಿದರೆ. ಮೂರನೇ ವಸ್ತು ಏನಂತ ಹೇಳಿದರೆ ತುಳಸಿ ಗಿಡ ಆಯಿತಾ. ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ತುಳಸಿ ಗಿಡ ನೆಡಲೇಬೇಕು. ಆ ತುಳಸಿ ಗಿಡದಿಂದ ನಿಮ್ಮ ಮನೆಯ ಯಜಮಾನರಿಗೆ ಒಳ್ಳೆದಾಗ್ತದ, ನಿಮಗೆ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಗೊತ್ತಾಗ್ತದೆ. ನೀವು ಎಷ್ಟೇ ತುಳಸಿ ಗಿಡ ತಂದು ನೆಟ್ಟಿದ್ರೂ ಕೂಡ ಅದು ಬದುಕುವುದಿಲ್ಲ, ಸಾಯ್ತದೆ ಅಂತ ಹೇಳಿದರೆ ನಿಮಗೆ ಆ ಮನೆ ಒಳ್ಳೇದಾಗುವುದಿಲ್ಲ ಅಂತ ಹೇಳ್ಕೊಂಡು ಅರ್ಥ. ಇವಾಗ ಕೆಲವರು ಕೇಳ್ಬೋದು ಏನಂತ ಹೇಳಿದರೆ, ತುಳಸಿ ಗಿಡ ಬೆಳಿಬೇಕಾದ್ರೆ ಬಿಸಿಲು ಬೇಕು. ಇವಾಗ ನಾವು ಅಪಾರ್ಟ್ಮೆಂಟಲ್ಲಿ ಇರೋದು, ಅಥವಾ ನಾವು ಇವಾಗ ಈ ಥರ ಬಿಲ್ಡಿಂಗಲ್ಲಿ ಇರೋದು, ಇಲ್ಲಿ ಕೂಡ ಹಾಗೆ ಬಿಸಿಲು ಬಿಡೋದಿಲ್ಲ ಆಯಿತಾ. ಈ ಥರ ಬಿಲ್ಡಿಂಗಲ್ಲಿ ಇರೋದು, ನಾವೆಂತ ಮಾಡೋದು, ನಮಗೆ ತುಳಸಿ ಗಿಡ ಬೆಳಿಲಿಕ್ಕೆ ಆಗೋದಿಲ್ಲ, ಬಿಸಿಲಿಲ್ಲದ ಕಾರಣಕ್ಕೆ ಅದು ಸತ್ತು ಹೋಗ್ತದೆ, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ, ಅಂಥವರು ಎಂತ ಮಾಡಿ ಅಂತ ಹೇಳಿದರೆ, ನಿಮಗೆ ತುಳಸಿ ಗಿಡ ಬೆಳೆಸಲಿಕ್ಕೆ ಆಗೋದಿಲ್ಲ ಅಂತ ಹೇಳುವವರು ನೋಡಿ, ಈ ಥರದ್ದು ಒಂದು ವಿಗ್ರಹ ಸಿಗ್ತದೆ, ಅಂದರೆ ಈ ಥರದ್ದು ಒಂದು ಹಸು ಹಾಲು ಕುಡಿಯೋ ಥರದ್ದು ಉಂಟಲ್ಲ ಸಿಗ್ತದೆ. ಅಂದರೆ ಇದರಲ್ಲಿ ಒಂದು ಲಕ್ಷ್ಮಿ ಕೂಡ ಉಂಟು ನೋಡಿ, ಲಕ್ಷ್ಮಿ ಕೂಡ ಉಂಟು, ಇಲ್ಲಿ ಹಸು ಹಾಲು ಕುಡಿತಾ ಉಂಟು, ಮತ್ತು ಇಲ್ಲಿ ಕೃಷ್ಣ ಕೂಡ ಇದ್ದಾನೆ ನೋಡಿ. ಕೃಷ್ಣಂಗೆ ತುಳಸಿ ಅಂತ ಹೇಳಿದರೆ ಇಷ್ಟ, ಪ್ರತಿಯೊಬ್ಬರಿಗೆ ಗೊತ್ತುಂಟು, ಬೃಂದಾವನ ಆಯಿತಾ. ತುಳಸಿ ಅಂತ ಹೇಳಿದರೆ ಎಲ್ಲರಿಗೂ ಕೃಷ್ಣನಿಗೆ ಇಷ್ಟ. ಆದ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಕೃಷ್ಣಂಗೆ ಇಷ್ಟವಾದ ವಸ್ತು, ಅಂದರೆ ತುಳಸಿ ಬೆಳೆಯಲಿಕ್ಕೆ ನಿಮ್ಮ ಮನೆಯಲ್ಲಿ ಬಿಸಿಲಿಲ್ಲ, ನಿಮ್ಮ ಮನೆಯಲ್ಲಿ ಜಾಗ ಇಲ್ಲ, ಹಾಗೆ ಅಂತೇಳಿ ಆದರೆ ಈ ಥರದ್ದು ಒಂದು ವಿಗ್ರಹವನ್ನು ಮನೆಗೆ ತಂದು ಇಟ್ಕೊಳ್ಳಿ. ನೋಡಿ ನನ್ನ ಹತ್ರ ಈ ಥರದ್ದು ವಿಗ್ರಹ ಉಂಟಲ್ಲ, 2 ಉಂಟು ನೋಡಿ, ಈ ಥರದ್ದು ಉಂಟು ನೋಡಿ. ಇದರಲ್ಲಿ ಕೃಷ್ಣ ಇಲ್ಲ, ಆದರೆ ಹಸು ಉಂಟಲ್ಲ, ಹಸು ಕರುವಿಗೆ ಹಾಲು ಕುಡಿಸುವ ಥರ ಉಂಟು ನೋಡಿ. ಇದು ಪಿಂಗಾಣಿದು, ಇದು ಹಿತ್ತಾಳೆದು. ನಿಮಗೆ ಇದನ್ನು ಬೇಕಾದರೆ ತಂದು ಇಡ್ಬೋದು, ಅಂದರೆ ಹಸು ಹಾಲು ಕುಡಿದು, ಅಥವಾ ಈ ಥರದ್ದು ವಿಗ್ರಹ ಬೇಕಾದರೆ ತಂದು ಇಡ್ಬೋದು, ನಿಮ್ಮ ಇಷ್ಟ ಹೇಗೆ ಇರ್ತದೆ ನೋಡಿ ಆ ಥರ ತೊಗೊಂಡ್ಬರ್ಬೋದು. ಆದರೆ ನೆನಪಿಟ್ಕೊಳ್ಳಿ, ಹಸುವಿನ ಕೆಚ್ಚಲಿನಿಂದ ಕರು ಉಂಟಲ್ಲ ಹಾಲು ಕುಡಿಯೋ ಥರ ಇರಬೇಕು, ಆ ಥರದ್ದು ವಿಗ್ರಹ ತೊಗೊಬನ್ನಿ. ಇದು ಕೂಡ ನೋಡಿ ಹಾಗೆ ಉಂಟು ನೋಡಿ, ಹಾಲು ಕುಡಿತಾ ಉಂಟು ನೋಡಿ. ಮತ್ತು ಅದರ ಜೊತೆಗೆ ನಿಂತ್ಕೊಂಡಿರುವ ವಿಗ್ರಹಕ್ಕಿಂತ ಇದು ತುಂಬ ಒಳ್ಳೆಯದು. ನಿಮಗೆ ಇದರಲ್ಲಿ 2ರಲ್ಲಿ ಯಾವುದು ಆಗ್ತದೆ ನೋಡಿ ಅದನ್ನು ತೆಗೆದು ಇಟ್ಕೊಳ್ಳಿ. ಮತ್ತು ನಾನೇ ಯಾಕೆ 2ನನ್ನು ತಂದು ಇಟ್ಕೊಂಡಿದ್ದೆ ಅಂತ ಹೇಳಿದರೆ, ಇದಕ್ಕೆ ನಾನು ಪೂಜೆ ಮಾಡ್ತೇನೆ. ಇದಕ್ಕೆ ಅಂದರೆ ಇವಾಗ ತೋರಿಸ್ತಾ ಇದ್ದೇನೆ ನೋಡಿ, ಇದಕ್ಕೆ ನಾನು ಪೂಜೆ ಮಾಡ್ತಾ ಇದ್ದರೆ ನಾನು ದೇವರ ಕೋಣೆಯಲ್ಲಿ ದೇವರ ಜೊತೆಗೆ ಇಟ್ಟಿದ್ದೇನೆ. ಅಂದರೆ ಗೋಮಾತೆ ಅಲ್ವಾ, ಗೋಮಾತೆಗೆ ಅರಶಿನ ಕುಂಕುಮವನ್ನು ದಿನ ಇಟ್ಟು ನಾನು ಪೂಜೆ ಮಾಡ್ತೇನೆ. ಇದಕ್ಕೆ ಪೂಜೆ ಮಾಡೋದಿಲ್ಲ, ಇದನ್ನು ಹೀಗೆ ಸುಮ್ಮನೆ ಇಟ್ಟಿದ್ದೇನೆ ಅಷ್ಟೇ. ಇದಕ್ಕೆ ದಿನ ಪೂಜೆ ಮಾಡ್ತೇನೆ. ನೀವು ಕೂಡ ಹಾಗೆ ಬೇಕಾದರೆ 2 ಕೂಡ ಹೀಗೆ ತೊಗೊಬರ್ಬೋದು, ಇಲ್ಲ ಅಂತ ಹೇಳಿದರೆ ಪಿಂಗಾಣಿದು ಬೇಕಾದರೆ ತರ್ಬೋದು, ಈ ಥರ ಹಿತ್ತಾಳೆದು ಬೇಕಾದರೆ ತರ್ಬೋದು. ಈ ಥರದ್ದು ವಿಗ್ರಹ ತಂದಿಟ್ಕೊಳ್ಳೋದ್ರೆ ಎಂತ ಆಗ್ತದೆ ಅಂತ ಹೇಳಿದರೆ, ನಿಮ್ಮ ಮನೇಲಿ ತುಳಸಿ ಗಿಡ ಇಲ್ಲ, ನಿಮಗೆ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರಲ್ವಾ, ತುಳಸಿಗೆ ಪೂಜೆ ಮಾಡಿದಷ್ಟೇ ಫಲ ಇದಕ್ಕೆ ಸಿಗ್ತದೆ, ಗೋಮಾತೆಗೆ ಪೂಜೆ ಮಾಡಿದರೆ ಆಯಿತಾ. ಆದ ಕಾರಣಕ್ಕೆ ಹೇಳೋದು, ತುಳಸಿ ಗಿಡ ಬೆಳೆಸಲಿಕ್ಕೆ ಆಗೋದಿಲ್ಲ, ತುಳಸಿ ಗಿಡ ಇಲ್ಲ, ನಿಮ್ಮ ಮನೇಲಿ ತುಳಸಿ ಸಾಯ್ತದೆ ಅಂತ ಹೇಳ್ಕೊಂಡಾದರೆ ಈ ಥರದ್ದು ಒಂದು ವಿಗ್ರಹವನ್ನು ತಂದು ಇಟ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ. ಮತ್ತು ಆದಷ್ಟು ಉಂಟಲ್ಲ, ಮನೆ ಉಂಟಲ್ಲ, ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ನೋಡಿ ಅಷ್ಟು ಕ್ಲೀನಾಗಿ ಇಟ್ಕೊಳ್ಳುವ ಹಾಗೆ ನೋಡ್ಕೊಳ್ಳಿ. ಮಕ್ಕಳಿರುವ ಮನೆ ತುಂಬ ಕ್ಲೀನ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದರೆ ಅವರು ಗೋಡೆಗೆ ಬರೀತಾರೆ, ಮತ್ತು ಏನಾದರೂ ತಿಂದು ಕೆಳಗಡೆ ಹಾಕ್ತಾರೆ, ಆ ಥರ ಎಲ್ಲ ಮಾಡ್ತಾರೆ. ಆದರೂ ಕೂಡ ಮಕ್ಕಳಿರುವ ಮನೆ ಕೂಡ ನಿಮ್ಮ ಹತ್ರ ಎಷ್ಟು ಸಾಧ್ಯ ಉಂಟು ನೋಡಿ ಅಷ್ಟು ತುಂಬ ಕ್ಲೀನಾಗಿ ಪಳಪಳ ಹೊಳಿ ಥರ ಇರಬೇಕಂತ ಇಲ್ಲ, ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ನೋಡಿ ಅಷ್ಟು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ನೋಡಿ. ಮತ್ತು ಈ ಬಲೆಗಳೆಲ್ಲ ಬರುತ್ತಲ್ವ, ಅಂದರೆ
ಆ ಬಲೆಗಳನ್ನೆಲ್ಲ ವಾರಕ್ಕೆ ಒಮ್ಮೆ ಆದರೂ ತೆಗೀರಿ. ಮತ್ತು ಬೆಡ್ಶೀಟ್ಗಳನ್ನು ಕೂಡ ಹಾಗೆ, ಬೆಡ್ ಕವರ್ಗಳನ್ನೆಲ್ಲ ವಾರಕ್ಕೆ ಒಮ್ಮೆ ಅಥವಾ 15 ದಿವಸಕ್ಕೆ ಒಮ್ಮೆ ಆದರೂ ಚೇಂಜ್ ಮಾಡಿ. ಮತ್ತು ಆದಷ್ಟು ಮನೆಯಲ್ಲಿ ಹೆಣ್ಣು ಮಕ್ಕಳು ಉಂಟಲ್ಲ, ಅಳುವುದನ್ನು ಸ್ಟಾಪ್ ಮಾಡಿ. ಕೆಲವರು ಎಂತ ಸಹ ಕಾರಣನೇ ಇರುವುದಿಲ್ಲ, ಕಾರಣ ಇಲ್ಲದೆ ಅಳ್ತಾ ಇರ್ತಾರೆ, ಸುಮ್ಮನೆ ಜಗಳ ಮಾಡ್ತಿರ್ತಾರೆ ಚಿಕ್ಕ ಚಿಕ್ಕ ವಿಷಯಕ್ಕೆ. ಆ ಥರದ್ದೆಲ್ಲ ಮಾಡೋದಿದ್ರೆ ಸ್ಟಾಪ್ ಮಾಡಿ. ಆವಾಗ ನೋಡಿ ನಿಮ್ಮ ಮನೆ ಗ್ಯಾರಂಟಿ ಏಳಿಗೆ ಆಗ್ತದೆ. ಮತ್ತು ಪದೇ ಪದೇ ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ, ನಮಗೆ ಅದು ಪ್ರಾಬ್ಲಮ್, ಇದು ಪ್ರಾಬ್ಲಮ್, ನಮಗೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಹೇಳ್ತಾ ಇರಬೇಡಿ ಹೆಂಗಸರು, ಹೆಣ್ಮಕ್ಕಳು. ಯಾಕಂತ ಹೇಳಿದರೆ ಅಶ್ವಿನಿ ದೇವತೆಗಳು ಇರ್ತಾರೆ. ಅಶ್ವಿನಿ ದೇವತೆಗಳ ಬಗ್ಗೆನೇ ನಾನು ಒಂದು ವಿಡಿಯೋ ಮಾಡ್ತೇನೆ ಬೇಕಾದರೆ. ಅಶ್ವಿನಿ ದೇವತೆ ಯಾವ ಟೈಮ್ಗೆ ನಮ್ಮ ಮನೆ ಒಳಗಡೆ ಬರ್ತಾರೆ ಅಂತ ಹೇಳ್ಕೊಂಡು ಬೇಕಾದರೆ. ಅಶ್ವಿನಿ ದೇವತೆಗಳು ಮನೆಯಲ್ಲಿ ಇರ್ತಾರೆ, ಆದ ಕಾರಣಕ್ಕೆ ಅವರು ಅಸ್ತು ಅಸ್ತು ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾರೆ. ನೀವು ಯಾವತ್ತು ನೋಡಿದ್ರೆ ನಮ್ಮ ಹತ್ರ ಆಗುದಿಲ್ಲ, ನಮಗೆ ಇಲ್ಲ, ನಮ್ಮ ಹತ್ರ ಹಾಗೆ, ನಮಗೆ ಕಷ್ಟ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರೆ ಆ ಅಶ್ವಿನಿ ದೇವತೆಗಳು ತಥಾಸ್ತು ತಥಾಸ್ತು ಅಂತ ಹೇಳ್ಕೊಂಡು ಇರ್ತಾರೆ. ಆವಾಗ ನೀವು ಜೀವನ ಪರ್ಯಂತ ನೀವು ಹೇಗೆ ಇದ್ದೀರ ನೋಡಿ, ಹಾಗೇ ಇರಬೇಕಾಗ್ತದೆ. ಬಿಟ್ಟರೆ ಒಂದು ಗುಲಗಂಜಿಯಷ್ಟು ಕೂಡ ನಿಮಗೆ ಮೇಲೆ ಬರಲಿಕ್ಕೆ ಆಗೋದಿಲ್ಲ. ನೀವು ಆದಷ್ಟು ಒಳ್ಳೆಯದನ್ನೇ ಮಾತಾಡ್ತಾ ಇರಿ ಆಯಿತಾ. ನನಗೆ ಕೂಡ ಮುಂದೆ ಒಳ್ಳೆ ದಿನ ಬರ್ತದೆ, ನಾನು ಒಳ್ಳೆಯದಾಗ್ತೇನೆ, ನನಗೆ ಒಳ್ಳೆಯದಾಗ್ತದೆ, ನಮ್ಮ ಮನೆ ಸಂಪತ್ತಿಂದ ಕೂಡ್ತದೆ, ಹಾಗೆ ಹೀಗೆ ಎಲ್ಲ ಒಳ್ಳೆಯದೇ ಮಾತಾಡ್ತಾ ಇದ್ರೆ ಉಂಟಲ್ಲ, ನಿಮಗೆ ಕೂಡ ಒಳ್ಳೆಯದಾಗ್ತದೆ. ಅಶ್ವಿನಿ ದೇವತೆಗಳು ಆ ಟೈಮಿಗೂ ಕೂಡ ಅಸ್ತು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ ಕಾರಣಕ್ಕೆ ಆದಷ್ಟು ಒಳ್ಳೆ ವಿಚಾರಗಳನ್ನೇ ಮಾತಾಡ್ತಾ ಇರಿ ಅಂತ ಹೇಳ್ಕೊಂಡು ಹೇಳ್ತೇನೆ. ಮತ್ತು ಕೆಲವೊಂದು ಮನೆಯಲ್ಲಿ ಯಾವ ಥರ ಆಗ್ತಂತ ಹೇಳಿದರೆ, ಈಗ ನಾನು ವಾಸ್ತು ಬಗ್ಗೆ ಹೇಳ್ತಾ ಇರೋದ್ರಿಂದ, ಕೆಲವೊಂದು ಮನೆಯಲ್ಲಿ ಅವರ ಮನೆಯಲ್ಲಿ ಯಾರು ಕೂಡ ಅಳ್ತಾ ಇರೋದಿಲ್ಲ, ಹೆಂಗಸರು ಕಣ್ಣಲ್ಲಿ ನೀರು ಹಾಕ್ತಾ ಇರಲಿಲ್ಲ. ಆದರೆ ಕೆಲವರು ಹೊರಗಡೆಯಿಂದ ಬಂದು ಬೇರೆಯವರು ಯಾರೋ ಪರಿಚಯ ಇದ್ದವರು ಅಥವಾ ನಿಮ್ಮ ಸ್ನೇಹಿತರು ಯಾರೋ ಒಬ್ಬರು ಬಂದು ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಮನೆಗೆ ಬಂದು ಯಾವತ್ತೂ ಸದಾ ಅಳ್ತಾ ಇರ್ತಾರಲ್ವ, ಆ ಥರ ಅಳ್ತಾ ಇದ್ರೆ ಕೂಡ ನೀವು ಬಾಯಿ ಬಿಟ್ಟು ಹೇಳಿಬಿಡಿ. ಏನಂತ ಹೇಳಿದರೆ, ನಮ್ಮನೆಗೆ ಬಂದು ಕೂತ್ಕೊಂಡು ಅಳಬೇಡಿ ಅಂತ ಹೇಳ್ಕೊಂಡು ಹೇಳಿಬಿಡಿ, ಅದರಲ್ಲಿ ಎಂತ ಸಹ ತಪ್ಪಿಲ್ಲ ಆಯಿತಾ. ಹಾಗೆ ಮಾಡಿದರೂ ಕೂಡ ನಿಮ್ಮ ಮನೆಗೆ ಗ್ರಾಚಾರ ಜಾಸ್ತಿ ಆಗ್ತದೆ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಖುಷಿಯಾಗಿರ್ತಾರೆ, ಅಳುವುದಿಲ್ಲ ನೋಡಿ, ಅಂಥ ಮನೆ ಒಂದು ಸಲಕ್ಕೆ ಮುಂಚೆ ನಿಮಗೆ ಕಷ್ಟ ಇರ್ಬೋದು, ಆದರೆ ಮುಂದೆ ಹೋಗ್ತಾ ಆ ಮನೆ ಏಳಿಗೆ ಆಗ್ತಾ ಹೋಗ್ತದೆ ಅಂತ ಹೇಳ್ಕೊಂಡು. ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ, ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.